ಮುಂದೆ ಯಾವುದಾಯ್ತು ನಿನ್ನೆ ಏಷ ನಿತ್ಯ ಮುಕ್ತಾಯ ಮಾಡ್ತಾ ಇದ್ದಾರೆ. ಈಗ ಉಕ್ತವಚಸಾಂ ಹೇತುತಾಂ ಪ್ರಕಟಯನ್ ಅದಾಗಬೇಕಲ್ಲ. ಗೃಹಾಶ್ರಮೇಣ ಭಕ್ತಿಪೂರ್ವ ಇವೆಲ್ಲ ಏನೇನು ಮಾಡಬೇಕಾಗಿದೆ, ನಿತ್ಯದಲ್ಲೂ ಮಾಡಬೇಕು. ಏಷ ನಿತ್ಯ ಸದಾಚಾರ ಗೃಹಿಣೋ ವನಿನಸ್ತಥಾ. ಇದು ನಿತ್ಯವಾದ ಸದಾ ಡೈಲಿ ಟೈಮ್ ಟೇಬಲ್ ಅಂತ ಅರ್ಥ. ಎಂದೋ ಒಂದು ನಮಗೆಲ್ಲ ವೀಕ್ಲಿ ಟೈಮ್ ಟೇಬಲ್ ಹಾಗಾಗಿ ಮಾಡೋಂಗಿಲ್ಲ, ಡೈಲಿ ಟೈಮ್ ಟೇಬಲ್ ಇದು. ಅದನ್ನು ಲೋಕನ್ಯಾಯ ಏನು ಕೊಡಬೇಕು ನಾವೀಗ? ಲೋಕನ್ಯಾಯ ಕೊಟ್ಟರೆ ಇದಕ್ಕೆ ಪ್ರತಿನಿತ್ಯ ಸಂಧ್ಯಾವನೆ ಮಾಡಿ ಅಂತ ಹೇಳಿಬೇಡಿ. ಆಫೀಸಲ್ಲಿ ಪರ್ಮನೆಂಟ್ ಕೆಲಸ ಕೊಟ್ಟರು ಕೂಡ ಸಂಡೇ ರಜೆ ಕೊಡ್ತಾರೆ. ಆದ್ದರಿಂದ ಸಂಧ್ಯಾವನ್ಯಾಗ ಏನು ಮಾಡಬೇಕು? ವಿ ವಾಂಟ್ ಹಾಲಿಡೇ ಅಂತ ಯಾಕೆ ಹೇಳಬಾರ್ದು? ಲೋಕನ್ಯಾಯ ಹಾಗೆ ತಾನೇ ಇರೋದು. ಸೊ ಪ್ರತಿನಿತ್ಯ ಸಂಧ್ಯಾವನೆ ಮಾಡಬಾರ್ದು ಮತ್ತು ಪ್ರತಿನಿತ್ಯ ಪೂಜೆ ಮಾಡಬಾರ್ದು. ವೀಕ್ಲಿ ಹಾಲಿಡೇಸ್ ಅಂತ ಇರ್ತದೆ. ಲೋಕನ್ಯಾಯಕ್ಕೆ ಅನುಗುಣವಾಗಿದೆ. ಏನು ಮಾಡಬೇಕಾಗ? ಲೋಕನ್ಯಾಯ ಅದು ಕೆಲಸ, ಇದು ಬದುಕಿದು. ಬದುಕು ಉಸಿರಾಟಕ್ಕೆ ರೆಸ್ಟ್ ಕೊಡು. ಹಾಗಿದ್ರೆ ನಾವು ಉತ್ತರ ಕೊಡ್ಬೋದು. ಈಗ ಉಸಿರಾಟ ಸಂಡೇ ಮಾಡಬೇಡ, ಅದು ರೆಸ್ಟ್ ಕೊಡು. ಅವಾಗ ಏನು ಮಾಡ್ತೀವಿ? ಆಗೋದು ಇದ್ರೂ ಆಗೋದಿಲ್ಲ ಅಂತ ಹೇಳ್ತಾರೆ. ಉಸಿರಾಟಕ್ಕೆ ಏನದು? ಎವ್ರಿ ಮೊಮೆಂಟ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಹೇಗಾಗಬೇಕು? ವಿಷ್ಣು ಸ್ಮರಣೆ ಹೇಗಾಗಬೇಕು? ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಆಗಬೇಕು. ಯಾತಕ್ಕೆ? ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಕೂಡ ದೇವರು ಕಾಪಾಡ್ತಾನೆ. ಆದ್ದರಿಂದ ದೇವ್ರು ಯಾವಾಗಲೂ ಕಾಪಾಡ್ತಿದ್ರೆ ಅವಾಗ ಮಾಡ್ಬೋದು. ಯಾವಾಗಲೂ ಕಾಪಾಡ್ತಿರೋದು ಏನು ಮಾಡಬೇಕು? ಅದಕ್ಕೆ ಯಾವಾಗಲೂ ಸ್ಮರಣೆ ಮಾಡಬೇಕು. ಎಲ್ಲರನ್ನೂ ಯಾವಾಗ ಸ್ಮರಣೆ ಮಾಡಬೇಕಾಗಿಲ್ಲ. ಯಾತಕ್ಕೆ? ಎಲ್ಲ ದೇವತೆಗಳು ಎಲ್ಲ ಕಾಲಕ್ಕಿಲ್ಲ, ಇಬ್ಬರದೇ ಎಲ್ಲ ಕಾಲಕ್ಕಿರೋದು. ಹರಿವಾಯುಗಳು ಮಾತ್ರ ಇಬ್ಬರು ಯಾವಾಗಲೂ ಇರಬೇಕಾದ್ರಿಂದ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತೇಳಿ. ವಾಯು ಮುಖ್ಯ ಪ್ರೇರಕ. ಈ ಕಾನ್ಸೆಪ್ಟ್ ಇಟ್ಕೊಂಡ್ರೆ ಯಾತಕ್ಕೆ ಹರಿವಾಯುಗಳು ಭಾರಿ ಇಂಪಾರ್ಟೆನ್ಸ್ ಕೊಡ್ತಾರೆ ಎಂಬುದಕ್ಕೆ ಉತ್ತರ ಸಿಗುತ್ತೆ. ಈಗ ಕಣ್ಣು ಹೋಗಿದೆ, ಆ ಸೂರ್ಯನ ಡಿಪಾರ್ಟ್ಮೆಂಟ್ ಇದು. ಎಲ್ಲಿ ಹೋಗಾಗಿಲ್ಲ ಅದಕ್ಕೆ? ಬೇರೆ ದೇವತೆನ ಕೇಳ, ಸೂರ್ಯನ ಹತ್ರನೇ ಹೋಗ್ಬೇಕು. ಮನಸ್ಸು ಕೆಟ್ಟೋಗಿದೆ, ರುದ್ರದೇವರ ಹತ್ರನೇ ಹೋಗಬೇಕು. ಅದು ಕಿವಿ ಕೇಳ್ತಾ ಇಲ್ಲ, ಚಂದ್ರಾದಿ ದೇವತೆಗಳ ಹತ್ರನೇ ಹೋಗಬೇಕು. ಕಾಲಿಗೆ ಜಯಂತಾದಿಗಳ ಹತ್ರನೇ ಹೋಗಬೇಕು. ಒಂದು ನಿಯಮ ಇದೆ. ಆದರೆ ಎಲ್ಲದಕ್ಕೂ ಬೇಸಿಕ್ ಏನು ಬೇಕು? ಪ್ರಾಣದೇವರು ಫಸ್ಟ್ ಬೇಕು. ಕರ್ಕೊಂಡು ಹೋದ್ರೆ ಯಾರನ್ನೋ ಒಬ್ಬನ್ನ, ಸಾರ್ ಸ್ವಲ್ಪ ಕಾಲು ಸರಿ ಮಾಡಿ, ಭಾರಿ ಕೆಟ್ಟು ಒದ್ದಾಡ್ತಿದ್ದಾರೆ ಅಂತ ಕೇಳಿ. ಆಮೇಲೆ ಡೆಡ್ ಅವನು ಏನು ಮಾಡೋಕ್ಕೆ? ಅದಕ್ಕೆ ಕಾಲಿನ ಡಿಪಾರ್ಟ್ಮೆಂಟ್ ಅಲ್ಲ, ಡೆಡ್ ಅವನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾವಾಗ ಬರುತ್ತದು? ಕ್ಲಾಸ್ ಸೆಕ್ಷನ್ ಬರೋದು ಅಡ್ಮಿಷನ್ ಆದಮೇಲೆ ಯಾವ ಸೆಕ್ಷನ್ ಅಂಥೇಳಿ. ಅಡ್ಮಿಷನ್ ಸೆಕ್ಷನ್ ಹೇಗೆ ಬರುತ್ತೆ? ಪ್ರಾಣದೇವರೇ ಇಲ್ಲದೆ ಹೋದರೆ ಯಾವ ರಿಪೇರಿ ಕೆಲಸ ಬರೋದಿಲ್ಲ. ಅದಕ್ಕೆ ಪರಮಾತ್ಮ ಹೇಳಿದ್ರೆ ಪ್ರಾಣದೇವರು ಏನು ಮಾಡೋದಿಲ್ಲ, ಅವರೊಳಗೆ ನಿಂತು ಮಾಡಿಸೋದು ದೇವರೇ. ಇದೆಲ್ಲ ಅರ್ಥ ಮಾಡ್ಕೊಂಡಾಗ ನಿತ್ಯ ಎಂಬ ಪದ ಬಹಳ ಸ್ವಾರಸ್ಯವಾದ ಪದ. ನಿತ್ಯಂ ಭವೇಚ್ಯಮನ್ನಿಷ್ಠೋ ಬುಭೂಷು ಪುರುಷಸ್ತಥಾ. ನಿತ್ಯದಲ್ಲೂ ದೇವರಿಗೆ ನಿಷ್ಠನಾಗಿರಬೇಕೆ ಹೊರತು ಯಾರು ಒಮ್ಮೆ ನಿಷ್ಠನಾಗಿರೋದಲ್ಲ. ಭೂ ಪ್ರಾಪ್ತೌ ವಿತಿ ಧಾತೋಹೋ ನಿತ್ಯಂ ಪ್ರತ್ಯಹೋರಾತ್ರಂ ತಸ್ಮಿನ್ ವಿಷ್ಣು ನಿಷ್ಠಾ ಭಕ್ತಿರ್ಯಸ್ಯ ಸಹ ತನ್ನಿಷ್ಠ ವಿಷ್ಣು ಭಕ್ತಿಮಾನ್ ಭವೇದಿತ್ಯರ್ಥ. ವಿಷ್ಣು ಭಕ್ತಿಯಿಂದ ಯಾವಾಗಲೂ ಇಟ್ಕೊಂಡಿರಬೇಕು. ಕೇಚಿತ್ ಇದಮಪಿ ಪ್ರಮಾಣವಾಕ್ಯ ಶೇಷದ ಅದಿನ್ಯಾಗಿರ್ತದೆ. ಈಗ ಏಷ ನಿತ್ಯ ಸದಾಚಾರೋ ಗೃಹಿಣೋ ಬಲಿನಸ್ತಥಾ ವೈಶ್ವದೇವಂ ಬಲಿಂ ತಂತಥಾವನಂಚಾಪಿ ಋತೆ ಒಟೋಹೋ. ಏಷ ನಿತ್ಯ ಸದಾಚಾರ. ಇದು ನಿತ್ಯದಲ್ಲೂ ಮಾಡ್ತಕ್ಕಂಥ ಸದಾಚಾರ. ನಿತ್ಯದಲ್ಲೂ ಅಂಬೋದಕ್ಕೆ ಎರಡರ್ಥ. ನಿತ್ಯದಲ್ಲೂ ನಿತ್ಯನೂ ಮಾಡಬೇಕು, ಯಾವಾಗಲೂ ಮಾಡಬೇಕು ಅಂತ ಸದಾಚಾರ ಇದು. ಯಾರು ಹೇಳಿದ್ದಿದನ? ಗೃಹಿಣಃ ವನಿನಃ ತಥಾ. ಗೃಹಿಣ ಅಂದ್ರೇನು? ಗೃಹಸ್ಥನಿಗೆ. ವದಿನಃ ಅಂದ್ರೇನು? ವಾನಪ್ರಸ್ಥರಿಗೆ. ಗೃಹಸ್ಥರು ವಾನಪ್ರಸ್ಥರಿಗೆ ಪೂರ್ತಿ ಕಾಮನ್. ಗೃಹಸ್ಥ ಮನೆಯಲ್ಲಿದ್ದು ಮಾಡ್ತಾನೆ, ವಾನಪ್ರಸ್ಥ ಹೊರದಲ್ಲಿದ್ದು ಮಾಡ್ತಾನೆ. ಇದರ ಅರ್ಥ ಇರೋ ಅಂದರೆ ವೈಶ್ವದೇವ ಇದೆ, ವಾನಪ್ರಸ್ಥರಿಗೆ ಎಕ್ಸೆಪ್ಷನ್ ಇಲ್ಲ. ಅವರು ಕೂಡ ಏನು ಮಾಡಬೇಕು? ಬಟ್ ಅಡುಗೆ ಮಾಡ್ಕೊಂಬೋದಿಲ್ಲ ಅವರು. ಅಡುಗೆ ಮಾಡಿಕೊಳ್ಳದೆ ಹೋದ್ರು ಕೂಡ ಏನು ಮಾಡಬೇಕು? ಅವರು ಮಾಡಬೇಕು. ಅಡುಗೆ ಮಾಡಿಕೊಳ್ಳೋದಿಲ್ಲ ಅಂತ ಕೇಳಿದರೆ ಗಡ್ಡೆ ಗೆಣಸರಿಂದಲೇ ಮಾಡಬೇಕು. ಹಸಿ ಪದಾರ್ಥದಲ್ಲಿ ಏನು ತಿಂತಾರೋ ಮಾಡಬೇಕಾದ. ಆದ್ದರಿಂದ ಅಲ್ಲಿ ಇದು ಪಂಚಮಹಾಯಜ್ಞ ಎಸ್ಕ್ರಿಪ್ಷನ್ ಎಲ್ಲ ಅವರಿಗೆ ಮಾಡಲೇಬೇಕು. ಆದರೆ ವನಸ್ಥಾನ ಆದ್ದರಿಂದ ವನದಲ್ಲಿ ಸಿಗತಕ್ಕಂಥ ಆಹಾರ ತಗೊಳ್ಳೋದ್ರಿಂದ ಅದರಲ್ಲೇ ವೈಷ್ಣವ ಮಾಡಬೇಕೇ ಹೊರತು ವೈಷ್ಣವ ಮಾಡೋದಿಲ್ಲ ಅಂತ ಹೇಳೋಗಿಲ್ಲ. ಸೊ ಎಲ್ಲ ಕಾಮನ್. ಆದರೆ ಉಳಿದವ್ರಿಗೆ ಹಾಗಲ್ಲ. ವೈಶ್ವದೇವಂ ಬಲಿಂಚ ಅಂತ ದಾವನಂಚಾಪಿರುತ್ತೆ ಒಟೋಹೋ. ಒಟುವಿಗೂ ಇದೇ ಕಾಮನ್. ಗೃಹಸ್ಥರಿಗೂ ಕಾಮನ್ನು, ವನಸ್ಥರಿಗೂ ಕಾಮನ್ನು, ಒಟುವಿಗೂ ಕಾಮನ್ನು. ಒಟು 3 ಮಾಡಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಯಾವ್ಯಾವುದು? ವೈಶ್ವದೇವಂ ಬಲಿಂ ದಂತಧಾವನಂ. ವೈಶ್ವದೇವ ಬ್ರಹ್ಮಚಾರಿಗಳು ಮಾಡಬೇಕಾಗಿಲ್ಲ, ಬಲಿಹರಣ ಮಾಡಬೇಕಾಗಿಲ್ಲ, ದಂತಧಾವನ ಇಲ್ಲ. 3 ಬಿಟ್ಟರೆ ಉಳಿದೆಲ್ಲ ಸಂಧ್ಯಾವಂದನೆ. ಈಗ 3 ಜನಕ್ಕೆ ಕಾಮನ್ ಆಯ್ತು. ಈಗ ಸಂಧ್ಯಾವಂದನೆನ ನೋಡಿದರೆ ಗೃಹಸ್ಥರಿಗೆ ಮತ್ತು ವಾನಪ್ರಸ್ಥರಿಗೆ ಮಾತ್ರ ಸಂಧ್ಯಾವಂದನೆ, ಒಟ್ಟುಗಳಿಗಿಲ್ಲ ಅಂತಿಲ್ಲ. ಯಾಕೆ? ಎಕ್ಸೆಪ್ಷನ್ ಕೊಡಲಿಲ್ಲ ಅದನ್ನು. ಯಾವ್ದು ಮಾಡಾಗಿಲ್ಲ? ವೈಷ್ಣವ ಮಾಡಾಗಿಲ್ಲ, ಬಲಿಹರಣ ಮಾಡಾಗಿಲ್ಲ.
ವೈಷ್ಣವ ಯಾಕೆ ಮಾಡೋಂಗಿಲ್ಲ ಅಂದರೆ ವೆರಿ ವೆರಿ ಸಿಂಪಲ್. ವೈಷ್ಣವ ಯಾರು ಮಾಡಬೇಕು? ಅಡುಗೆ ಮಾಡ್ಕೊಂಡವ್ರು ಮಾಡಬೇಕು. ಬ್ರಹ್ಮಚಾರಿ ಏನು ಮಾಡೋಂಗಿಲ್ಲ, ಅಡುಗೆ ಮಾಡ್ಕೊಂಡಾಗಿಲ್ಲ. ಅವನು ಏನು ಮಾಡ್ತಾನೋ, ಅವನು ಭಿಕ್ಷಾನ್ನ ತರ್ತಾನ, ಆದ್ದರಿಂದ ಅವನಿಗಿಲ್ಲ. ಯತಿಗಳು ಕೂಡ ವೈಷ್ಣವ ಇಲ್ಲ. ಯಾತಕ್ಕೆ? ಅವರು ಕೂಡ ಏನು ಮಾಡ್ತಾರೆ, ಅಡುಗೆ ಮಾಡ್ಕೊಳ್ಳೋದಿಲ್ಲ, ಆದ್ದರಿಂದ ಅವರೂ ಇಲ್ಲ. ಬಲಿಹರಣ ಕೂಡ ಯಾರು ಮಾಡಬೇಕಾದ್ದು? ಅಡುಗೆ ಮಾಡಿಕೊಂಡ್ರೆ ಅದು ಇಲ್ಲ. ದೇರ್ಫೋರ್ ಇಬ್ಬರಿಗೂ ಹೊರಟೋಯ್ತು. ಟ್ಯಾಕ್ಸ್ ಇಲ್ಲ ಅಂತಾರಲ್ಲ, ಹಾಗೆ ಯಾರಿಗೆ ಟ್ಯಾಕ್ಸ್ ಆ ಲಿಮಿಟ್ ಬಂದರೆ ಟ್ಯಾಕ್ಸ್ ಬರುತ್ತೆ, ಟ್ಯಾಕ್ಸ್ ಇಲ್ಲ ಅವ್ರಿಗೆ. ಇವತ್ತು ಭಿಕ್ಷಕನಿಗೆ ಟ್ಯಾಕ್ಸ್ ಹಾಕಿರಿ ಏನು ಮಾಡಿ, ಅವ್ರಿಗೆ ಹಾಕ್ಬೇಕಾಗ್ತದೆ. ಲಕ್ಷಾಂತರ ಇಟ್ಕೊಂಡ್ಬಿಟ್ಟಿರ್ತಾರೆ ಪಾಪ. ಯಾರೋ ಭಿಕ್ಷಕ ಸತ್ತಾಗ 6 ಲಕ್ಷ ರೂಪಾಯಿ ಇರ್ತಂತಾರೆ FD ಒಳಗೆ, ಅವ್ರಿಗೆ ಹಾಕ್ಬೇಕಾಗ್ತದೆ. ಆದರೆ ಸಾಮಾನ್ಯ ಭಿಕ್ಷುಕ ಅಂದ್ರೆ ಏನರ್ಥ? ಇಲ್ಲದೆ ಹೋದಾಗ ಭಿಕ್ಷೆ ಬೇಡ್ತಾರೆ, ಆದ್ದರಿಂದ ಅವನಿಗೆ ಟ್ಯಾಕ್ಸ್ ಹಾಕೋದು ಅರ್ಥನೇ ಇಲ್ಲ. ಸ್ಟೂಡೆಂಟಿಗೆ ಟ್ಯಾಕ್ಸ್ ಹಾಕೋದು, ಸ್ಕಾಲರ್ಶಿಪ್ಪಿಗೆ ಟ್ಯಾಕ್ಸ್ ಇಲ್ಲ. ಸ್ಕಾಲರ್ಶಿಪ್ಪಿಗೆ ಲಕ್ಷ ಕೊಟ್ಟು ಟ್ಯಾಕ್ಸ್ ಇಲ್ಲ. ಯಾತಕ್ಕೆ? ಅದೇನದು ಏನದು? ಅವನಿಗೆ ಅಸಿಸ್ಟೆಂಟ್ ಏಡೇ ಹೊರತು ಅದು ಇನ್ಕಮ್ ಅಲ್ಲ, ಇನ್ಕಮ್ ಅಂತ ಕೊಡ್ತಾ ಇಲ್ಲ. ಆದ್ದರಿಂದ ಅದೇನೇ ಲಕ್ಷ ರೂಪಾಯಿ ಇದೆ ಸ್ಕಾಲರ್ಶಿಪ್ಪು, ಟ್ಯಾಕ್ಸ್ ಇಲ್ಲ. ಅವನು 20,000 ಸಂಬಳ ಇದೆ, ಟ್ಯಾಕ್ಸು. ಯಾತಕ್ಕೆ? ಅದು ಇನ್ಕಮ್. ಅದು ಸೊ ಇನ್ಕಮ್ ಬೇರೆ, ಅದು ಬೇರೆ. ಇವನು ಈ ರೀತಿ ಆರ್ಗ್ಯೂ ಮಾಡಬಾರ್ದು. ಅವನಿಗೆ ಜಾಸ್ತಿ ಇದೆ, ನಿಮಗೆ ಕಡಿಮೆ ಇದೆ ಅಂತ ಕೇಳಿದರೆ ಅದಕ್ಕೆ ಆರ್ಗ್ಯುಮೆಂಟ್ ಅಲ್ಲ. ಅದು ಇನ್ಕಮ್ ಹೌದೋ ಅಲ್ಲ ಅಷ್ಟು ಪ್ರಶ್ನೆ ಇದೆ. ಇನ್ಕಮ್ ಆದ ತಕ್ಷಣ ಟ್ಯಾಕ್ಸಬಲ್ ಆಯಿತು. ಇನ್ಕಮ್ ಅಲ್ಲ, ನಾನ್ ಟ್ಯಾಕ್ಸಬಲ್, ವೆರಿ ಇಂಪಾರ್ಟೆಂಟ್. ಹಾಂ, ಲೋನಿಗೆ ಟ್ಯಾಕ್ಸ್ ಹಾಕಿದ್ರೆ ಹೇಗಿರುತ್ತೆ? ಲೋನಿಗೆ ಟ್ಯಾಕ್ಸ್ ಹಾಕಿದ್ರೆ ಇನ್ಕಮ್ ಮೈನಸ್ ಅದು, ಅದರಿಂದ ಟ್ಯಾಕ್ಸ್ ಇಲ್ಲ. ಏನೋ ಹಾಂ, ಅವ ಮಾಡಲೇಬೇಕಾಗಿಲ್ಲ. ಯಾತಕ್ಕೆ? ನೀವು ಅಡುಗೆನೇ ಮಾಡ್ಕೊಂಡಿಲ್ಲ. ಫಸ್ಟು ನೀವು ಅಡುಗೆ ಮಾಡಿ ಯಾರೋ ಮಠಕ್ಕೆ ಊಟಕ್ಕೆ ಹೋಗಿದ್ದೀರಪ್ಪ, ಗೊತ್ತಾಯ್ತಾ? ಅಡುಗೆ ವೈಷ್ಣವ ಪ್ರಶ್ನೆ ಬರೋದಿಲ್ಲ. ಯಾತಕ್ಕೆ? ನೀವು ಅಡುಗೆನೇ ನೀವು ಮಾಡ್ಕೊಂಡು ಅಡುಗೆ ಅಲ್ಲ. ಆದರೆ ಮಧ್ಯೆ ಬಿಟ್ಟರೆ ಗೃಹಸ್ಥ ಮಠಕ್ಕೆ ಊಟಕ್ಕೆ ಹೋಗ್ಬೇಕಾದ್ರೆ ಮನೇಲಿ ದೇವ್ರ ನೈವೇದ್ಯ ಮಾಡಿ ಎಲ್ಲ ಮಾಡಿ ಉಳಿದವ್ರು ಊಟಕ್ಕೆ ಹಾಕಿ ಹೋಗ್ಬೇಕು ಅಂತ ಹೇಳಿರೋದ್ರಿಂದ ಇಲ್ಲಿ ಮಾಡಿಬಿಟ್ಟಿರ್ತಾರೆ. ಮಠಕ್ಕೆ ಹೋಗಿ ಬೀಗ ಹಾಕೊಂಡು ಹೋಗೋಗಿಲ್ಲ. ಇವತ್ತು ನಾವು ಮಠ ಬೀಗ ಹಾಕಲ್ಲ ಅಂತ ಗೊತ್ತಿದೆ, ಮನೆಯೂ ಬೀಗ ಹಾಕಬಾರ್ದು. ಶಾಸ್ತ್ರ ಮನೆ ಬೀಗ ಹಾಕಿ ಹೋಗಬಾರ್ದು. ಅಗ್ನಿ ರಕ್ಷಣೆ ಆಗಬೇಕು. ನಾವು ಅಗ್ನಿ ರಕ್ಷಣೆ ಆಗೋದು ದೀಪ ಹಾಕಿ ಹೋಗ್ಬಿಡ್ತೀವಿ, ಅಗ್ನಿ ರಕ್ಷಣೆ ಅಷ್ಟೇ. ಹಾಂ, ಪರಸ್ಥಳಕ್ಕೆ ಹೋದಾಗ ಅವ್ರೇನು ಮಾಡಬೇಕಾಗ ಅಲ್ಲೂ ಕೂಡ ಪರಸ್ಥಳಕ್ಕೆ ಹೋದ, ಅಲ್ಲಿ ಅಡುಗೆನೂ ಮಾಡ್ಕೊಳ್ಳಿಲ್ಲ. ಅತಿಥಿಗಳಿಗೆ ಅವನು ಹಾಕೋಗಿಲ್ಲ, ಯಾಕೆಂದರೆ ಅವನೇ ಈಗ ಅತಿಥಿ ಇನ್ನೊಬ್ಬರಿಗೆ. ಅಲ್ಲಿ ಇನ್ನೊಬ್ಬರೇ ಊಟ ಮಾಡ್ತಾನೆ. ಅವಾಗೇನೋ ಇಲ್ಲೇ ಇಲ್ಲ. ಯಾಕೆ? ಮಾಡೋ ಪ್ರಶ್ನೆ, ನೀರಿಗಿರಿ ಪ್ರಶ್ನೆನೇ ಬರಲಿಲ್ಲ ಆಗ. ಬಟ್ಟಕ್ಕೆ ನಿತ್ಯ ಹೋಗೋದು ವಾಸಿ ಅಷ್ಟೇನೆ. ವೈಷ್ಣವ ಕ್ಯಾನ್ಸಲ್. ಏನಂದರೆ ಮತ್ತೆ ಅದೇ ಸಿಟಿಯಲ್ಲಿ ನೀರಲ್ಲಿ ಯಾಕೆ ಮಾಡ್ಬೇಕು ಅದಕ್ಕೀಗ? ನೀವು ಟ್ಯಾಕ್ಸೇ ಕೊಡುವ, ಚೆಕ್ ಕೊಡುವ, ಚೆಕ್ ಕೊಡ್ತಿರೋ ಕ್ಯಾಶ್ ಕೊಡ್ತಿರೋ ಪ್ರಶ್ನೆ ಇಲ್ಲ. ಕೊಡಲೇಬೇಕಾಗಿಲ್ಲ ಅಂತ ಹೇಳಿದಾಗ ಚೆಕ್ ಕ್ಯಾಶ್ ತೊಗೊಂಡು ಏನು ಮಾಡ್ತೀರಿ ಈಗ? ಮತ್ತೆ ಅದೇ ಕ್ರಿಯೆ ಲೋಪ ಆಗೋದು ಯಾವಾಗ? ಕ್ರಿಯೆ ಇದ್ದರೆ ಲೋಪ. ಅಡುಗೆ ಕ್ರಿಯೆನೇ ಇಲ್ಲ ನಿಮ್ಮಲ್ಲಿ. ಅಡುಗೆನೇ ಮಾಡದೆ ಹೋದಾಗ ಮಾಡೋದೇನು ಬಂತು? ಹೌದಲ್ಲ? ಆ ಪ್ರಶ್ನೆ ಹಾಕಾಗಿಲ್ಲ. ಹಾಂ, ಆಗೋದಿಲ್ಲ. ಅದು ಅವ್ರು ಮಾಡಿರ್ತಾರೆ, ಬೋದಾಯ್ತು. ಅದಕ್ಕೆ ಅವ್ರು ಹುಡುಕು ಒಬ್ಬರು ಮಾಡ್ತಾರೆ. ಅಷ್ಟು ಅಡುಗೆ ಒಬ್ಬರು ಮಾಡಿಬಿಡ್ತಾರೆ, ಇವ್ರು ಮಾಡಬೇಕಾಗಿಲ್ಲ. ಹಾಂ ಹಾಂ, ಯಾರಿಗೆ? ಅಗ್ನಿ ಇದೆ ಅವರಿಗೆ, ಹೋಮ ಮಾಡ್ತಾರೆ. ಅಗ್ನಿ 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 ಯತಿಗಳಿಗಿಲ್ಲ. ವಾನಪ್ರಸ್ಥರಿಗೆ ಅಗ್ನಿ ಇದೆ, ಅವ್ರು ಹೋಮ ಮಾಡಬೇಕು, ಯಜ್ಞಯಾಗ ಮಾಡಬೇಕು, ಎಲ್ಲ ಇದೆ. ಆದ್ರೆ ಏನು ಮಾಡೋಂಗಿಲ್ಲ, ಅಡುಗೆ ಮಾಡಲೇಬೇಕು. ಅದಕ್ಕೆ ಅಕ್ಷಯಪ ಅಡುಗೆ ಬರ್ತಿತ್ತು ಪಾಂಡವರಿಗೆ, ವನವಾಸದಲ್ಲಿದ್ದ ಅಡುಗೆ ಮಾಡಿದ್ದ. ಅಗ್ನಿ ಇದ್ದೇ ಇದೆ, ಅಗ್ನಿ ಇದ್ದೇ ಇದೆ. ಯಜ್ಞ ಮಾಡ್ತಾರೆ ವನಪ್ರಸ್ಥರು, ಏಕಾಹ ಯಜ್ಞ ಮಾಡ್ತಾನೆ ಧರ್ಮರಾಜ. ಆದ್ದರಿಂದ ಮಾಡಲೇಬೇಕು. ಯತಿಗಳಿಗೆ ಮಾತ್ರ ಇಲ್ಲ. ಹಾಂ ಹಾಂ, ಇವತ್ತು ಗಡ್ಡೆ ಗೆಣಸು ತಿಂತಾರೆ, ಅದು ನೈವೇದ್ಯ ಮಾಡಿರ್ತಾರೆ, ಅದರಲ್ಲೇ ಮಾಡಬೇಕು, ಅದರಲ್ಲೇ ಮಾಡೋದು. ಗಡ್ಡೆ ಗೆಣಸು ಬೆಂಕಿಯಲ್ಲಿ ಉರಿಯುತ್ತೆ, ಯಾಕೆ ಉರಿಯಲ್ಲ? ಹಾಂ, ಏನಿಲ್ಲ, ಆಜ್ಯ ಯಾಕೆ ಗಡ್ಡೆ ಗೆಣಸು ತಿಂತಾರಲ್ಲ, ಗಡ್ಡೆ ಗೆಣಸನ್ನೇ ಮಾಡಬೇಕು. ಹಾಂ, ಹೌದು, ಮಾಡ್ಬಹುದಲ್ಲ, ಮಾಡಲೇಬೇಕು. ಏನು ತಿಂತಾರೋ ಮಾಡಬೇಕು. ಹಾಂ 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 ಹಾಂ, ಮನೆಯಲ್ಲಿ ಅಡುಗೆ ಆಗಿ ಅತಿಥಿ ಪೂಜೆ ಎಂಬುದು ಹೋಗಿಬಿಟ್ಟಿದೆ ಈಗ. ನಿತ್ಯ ಅತಿಥಿ ಪೂಜೆ ಎಂಬುದು ನಿತ್ಯ ಯಜ್ಞ, ಮನುಷ್ಯ ಯಜ್ಞ. ಅದು ಇದರಲ್ಲಿ ಸೇರುತ್ತೆ. ಅದಕ್ಕೆ ಬೇರೆ ಊಟದ ಕಡೆ ಹೋಗಬೇಕಾದ್ರೂ ಕೂಡ ಅಡುಗೆ ಮಾಡಿ ವ್ಯವಸ್ಥೆ ಮಾಡಿ ಹೋಗಬೇಕೆ ಹೊರತು ತಾನು ಹಾಗೆ ಹೋಗಾಗಿಲ್ಲ. ಮತ್ತೇನು ಬೇರೆ ಕಡೆ ಊಟಕ್ಕೆ ಹೋಗ್ತೀರಿ ಮತ್ತೆ ಬರ್ಕೊಡ್ದು ಅಂತ ಹೇಳಾಗಿಲ್ಲ. ಅವ್ರು ಬಂದುಬಿಟ್ಟಿದ್ದಾರೆ ಈಗ. ಬಂದರೂ ಅಷ್ಟೇ ಕರಿಬೇಕು, ಅದು ಕಾಯಬೇಕು ಕೊಡೋದು, ಅಷ್ಟು ನಿಯಮ ಇರೋದ್ರಿಂದ ಬಿಡಕ್ಕೆ ಬರೋದೇ. ಹಾಂ, ಏಷ ನಿತ್ಯ. ಅವೆಲ್ಲ ಲೋಪ ಆಗ್ತಾ 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 ಬಂದು ಪೂರ್ತಿ ನಿಂತು ಹೋಯ್ತು ಅಷ್ಟೇ. ಈಗ ಬರ್ತೇವೆ, ಇನ್ನೂ ಏನೇನೋ ನಿಂತು, ಪೂಜೆನೇ ಬಿಟ್ಟು ಹೋಗಿದೆ ಈಗ, ನೈವೇದ್ಯನೇ ಬಿಟ್ಟು ಹೋಗಿ ಸ್ಥಿತಿ ಬಂದಿದ್ದಾರೆ. ಅರ್ಥನೇ ಆಗಲ್ಲ. ವಿಷ್ಣು ಭಕ್ತ ಏವ ಇವತ್ತು. ಅದಕ್ಕೆ ಆಫೀಸ್ನಲ್ಲಿ ಇನ್ಚಾರ್ಜ್ ಕೊಡದೆ ಅವ್ನಿಗೆ ಹೋಗೋಗಿಲ್ಲ. ಇವತ್ತು ಆಫೀಸರ್ ಇಲ್ಲ ಅಂತ ಯಾವ ರೊಟೀನ್ ವರ್ಕು ನಿಲ್ಲ ಆಗಿಲ್ಲ. ಏನಾಗಬೇಕು ಅದಕ್ಕೆ?
ಇನ್ಚಾರ್ಜ್ ಇರಲೇಬೇಕು, ಕೆಲಸ ಆಗಲೇಬೇಕು, ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಮನೆ ಕೂಡ ಹಾಗೆ, ಆಫೀಸ್ ಇನ್ಚಾರ್ಜ್ ಆಗಿರಬೇಕು, ಒಳ್ಳೆ ಇನ್ಚಾರ್ಜ್ ಇರಬೇಕು ಒಬ್ಬರು. ತಾನು ಊರಿಗೆ ಹೋದ ಅಂತ ತಿಳ್ಕೊಂಡು ಯಾರನ್ನ ಬಿಟ್ಟು ಹೋಗ್ಬೇಕು ಮನೆಯಲ್ಲಿ ನೋಡ್ಕೊ ಅಂತ ಹೇಳ್ಬಿಟ್ಟು. ಅದೇ ರೀತಿಯೇ ವ್ಯವಸ್ಥೆ. ಆದ್ದರಿಂದ ಎಲ್ಲ ವ್ಯವಸ್ಥೆ ಆಗಲೇಬೇಕು. ಒಂದವರಿಗೆ ಪೂರ್ತಿ ಇಲ್ಲ ಅಂತ ಹೇಳೋ ಪ್ರಶ್ನೆನೇ ಬರಬಾರ್ದು. ವಿಷ್ಣು ಭಕ್ತೇವ ಕರ್ಮಾಧಿಕಾರ ಇತ್ಯಭಿಪ್ರೇತ್ಯ ಧರ್ಮೋ ಭವತ್ಯಧರ್ಮೋಪಿ ಕೃತೋ ಭಕ್ತೈಸ್ತವಾಚ್ಯುತ. ಅದಲ್ಲ, ಇದು ವೈಶ್ವದೇವಂ ಬಲಿಂ ಉಕ್ತಂ ಗೃಹಸ್ಥಾಚಾರಂ ವಾನಪ್ರಸ್ಥೆ ಅತಿದಿಶತಿ ಏಷ ಇತಿ. ವಾನಪ್ರಸ್ಥನು ಹೀಗೆ ಮಾಡಬೇಕು. ಏಷ ಗೃಹಿಣ ಆಚಾರ ಶೌಚಾಚವನಾದಿ ಕರ್ಮ ಸಮೂಹ ಸ್ಮೃತ್ವಾ ವಿಷ್ಣು ಸಮುತ್ಥಾಯದಿಂದ ಹಿಡಿದು ಮಲಗೋವರೆಗೂ ಮಧ್ಯೆ ಎಚ್ಚರ ಮಾಡ್ಕೊಂಡು ಹೇಳೋವರೆಗೆ ಎಲ್ಲ ಕೂಡ ಪೂರ್ತಿ ಕಾಮನ್ನು ವಾನಪ್ರಸ್ಥರಿಗೂ ಕೂಡ. ವನೇನೋ ನಿತ್ಯ ನಿಯಮೇನ ಕರ್ತವ್ಯ. ಹಾಂ, ಅದು ಒಟ್ಟುಗಳಿಗೆ ವೈಷ್ಣುದೇವ ಇಲ್ಲ, ಬಲಿ ಇಲ್ಲ ಅಂತ ಮುಂದೆ ಹೇಳ್ತಾರೆ ಮುಂದೆ ಬರುತ್ತೆ ಅದೀಗ. ಇಲ್ಲೇ ಹೇಳ್ತಾರೆ, ನನ್ನು ಇದ ಅನುಪಯುಕ್ತ ವನಿನಿ ಅಸಂಭಾವಿನಾಂ ಪಶು ಸಂಸ್ಥಾನಾದಿ ನಾನಾಚಾರಾಣಾಂ ಗೃಹಸ್ಥೆ ಸತ್ವಾತ್ ಅತೋಪ್ಯುಕ್ತಂ ಏಷ ಇತಿ ಸಂತ್ವಪ್ಯನ್ನೇ ವಾಚಾ ಏನಿದೆ ತಪ್ಪು ಬಿಡಿಸ್ಬೇಕಂದ್ರೆ ಆಚಾರ ತಥಾಪಿ ಏಷ ಏವ ವಿಷ್ಣುಸ್ಮೃತ್ಯಾಖ್ಯ ಆಚಾರೋ ನಿತ್ಯೋ ಧ್ರುವ ಅವಶ್ಯಕ ಇತಿ ಯಾವತ್ ನಾಣ್ಯೋ ಮಾಯಾವಾದಿಭಿರುಕ್ತ ಇತ್ಯರ್ಥ. ಮಾಯಾವಾದಿಗಳು ಹೇಳೋ ರೀತಿಯಲ್ಲಿ ಕರ್ಮತ್ಯಾಗಾದಿಗಳು ಇವರಿಗಿಲ್ಲ. ಇಲ್ಲಿ ಕೆಲವು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ವಾನಪ್ರಸ್ಥಾಶ್ರಮ ಕಾಲಸ್ತು ವಿಷಯ ಬಂದಿದ್ದರಿಂದ ವಾನಪ್ರಸ್ಥ 20 ವರ್ಷಗಳು ವಾನಪ್ರಸ್ಥರಾಗ್ತೀನಿ ಅಂದರೆ ಆಗಾಗಿಲ್ಲ. ಯಾವಾಗ ಆಗ್ಬೇಕು ಅದಕ್ಕೆ? 20 ವರ್ಷ ರಿಟೈರ್ಮೆಂಟ್ ಅಂದ್ರೆ ರಿಸೈನ್ಮೆಂಟ್ ಅಂತ ರಿಸೈನ್ ಅಂತ ಕರೀತಾರೆ ಅಷ್ಟೇ. 60 ಆಗಬೇಕು ಅಂತ ಹೇಗೆ ನಿಯಮ ಇದೆಯೋ, ಮಕ್ಕಳು ಎಲ್ಲ ಮನೇಲಿ ಬಂದಾಗಿದೆ, ಈಗ ಇನ್ಚಾರ್ಜ್ ಮಾಡೋ ಶಕ್ತಿ ಬಂದಿದೆ, ತನಗೆ ವಯಸ್ಸಾಗಿದೆ, ಅವಾಗೇನು ಮಾಡಬೇಕು? ಅವಾಗ ವಾನಪ್ರಸ್ಥನಾಗಬೇಕೇ ಹೊರತು ಇದು ಕಾಲದಾಗ ವಾನಪ್ರಸ್ಥ ಬರೋದಿಲ್ಲ, ತಪ್ಪಾಗತ್ತೆ. ಏವಂ ಇಯತಾ ಪ್ರಬಂಧೇನ ಟೀಟಸ್ ತುಂಬನೇ ಇದೆ. ವಾನಪ್ರಸ್ಥಾಶ್ರಮ ಕಲವು ತ್ಯಾಜ್ಯ ಇತಿ ಯಾಜ್ಞವಲ್ಕ್ಯ ವಿಕಾಸ್ ವಿಷಯ ಇದೆ, ಅದನ್ನು ನಾಡಿತ್ತು ಸೋಮವಾರ ಕಟ್ಟಿರ್ಬೋದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿರೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.